ಈ ಭೂಮಿ ಮೇಲೆ ಮನುಷ್ಯನು ಯಾರ ವಿಷಯಕ್ಕೆ ಹೋದ್ರೂ ಒಂದು ವೇಳೆ ಆತನ ಗೆಲ್ತಾನೇನೋ, ಯಾವೊಂದು ಮೇಧಾವಿ ವಿಷಯಕ್ಕೆ ಹೋದ್ರೂ ಒಂದು ವೇಳೆ ಗೆಲ್ತಾನೇನೋ, ಯಾವುದೋ ಈ ಒಂದು ಈ ಪ್ರಪಂಚದಲ್ಲಿ ನಾನೇ ದೊಡ್ಡವನು ಎಂಬುದಾಗಿ ಹೇಳ್ಕೊಳ್ತಾನಲ್ಲ ಅಂಥವನ ವಿಷಯದಲ್ಲಿ ಒಂದು ವೇಳೆ ಹೋಗಿ ಗೆದ್ದು ಬರ್ಬೋದು. ಆದರೆ ಯಾವುದೇ ಒಬ್ಬ ಮನುಷ್ಯನು ಯಾವುದೇ ಸಮಯದಲ್ಲಿ ಯಾವುದೇ ವಿಚಾರಕ್ಕಾದರೂ ದೇವರ ವಿಷಯಕ್ಕೆ ಬಂದನೋ ಅವನ ಅಂತ್ಯವನ್ನೇ ದೇವರು ಕಾಣಿಸ್ತಾನೆ. ಯಾಕೆ ಎಂಬುದಾಗಿ ನೋಡುವಂಥದ್ದಾದರೆ ದೇವರು ಮಹಾನ್ ಶಕ್ತನಾಗಿದ್ದಾನೆ. ಯಾರ ವಿಷಯಕ್ಕೆ ಮನುಷ್ಯನು ಹೋದ್ರು ದೇವರ ವಿಷಯಕ್ಕೆ ಯಾವ ಮನುಷ್ಯನು ಹೋಗ್ಬಾರ್ದು. ದೇವರ ಕಾರ್ಯಗಳಲ್ಲಿ ಯಾವ ಮನುಷ್ಯನು ಕೂಡ ತಲೆ ಹಾಕಕ್ಕೆ ಹೋಗ್ಬಾರ್ದು. ಆತನ ಹೇಳಿದಂತ ಮಾತಿಗೆ ಅನುಸಾರವಾಗಿ ಮನುಷ್ಯನ ಬದುಕಿ ಈ ಲೋಕವನ್ನ ಬಿಟ್ರೆ ದೇವರಿಗೆ ವ್ಯತಿರೇಕಗಳಾಗಿ ಬದುಕುವುದಕ್ಕೆ ಹೋದ್ರೆ, ದೇವರಿಗೆ ನಾವು ವಿರುದ್ಧವಾಗಿ ನಿಂತ್ರೆ ದೇವರು ಮಹಾಶಕ್ತನಾಗಿರುವಂತ ಕಾರಣ ಆ ಮನುಷ್ಯನನ್ನ ಆತ್ಮ ದೇಹ ಸಹಿತವಾಗಿ ಆತನ ನಾಶನವನ್ನ ಮಾಡ್ತಾನೆ ಅನ್ನೋದನ್ನ ಸ್ಪಷ್ಟವಾಗಿ ನಾವೆಲ್ಲರೂ ತಿಳಿದುಕೊಳ್ಳಬೇಕು. ಯಾಕೆ ಅಂತಂದ್ರೆ ನಾವೆಲ್ಲರೂ ಆ ಒಂದು ದೇವರ ಮೂಲಕವಾಗಿಯೇ ಬಂದಿದ್ದೀವಿ. ಆ ದೇವರೇ ನಮ್ಮನ್ನು ಈ ಭೂಮಿ ಮೇಲೆ ಕಳಿಸಿದ್ದಾನೆ.